ಮಕರ ಸಂಕ್ರಾಂತಿ. ಸೂರ್ಯ ಮಕರ ರಾಶಿಯನ್ನು ಪ್ರವೇಶಿಸುವ ದಿನವನ್ನು ನಾವು ಮಕರ ಸಂಕ್ರಾಂತಿ ಅಂತ ಹೇಳಿ ಆಚರಿಸ್ತೇವೆ. ಹಾಗಾದರೆ ಸೂರ್ಯ ನಿಜವಾಗಿಯೂ ಚಲಿಸ್ತಾನ ಅನ್ನುವಂಥ ಪ್ರಶ್ನೆ ಬರ್ತದೆ. ವಾಸ್ತವದಲ್ಲಿ ಸೂರ್ಯ ಚಲಿಸುವುದಿಲ್ಲ, ಭೂಮಿ ಸೂರ್ಯನ ಸುತ್ತ ತಿರುಗ್ತದೆ. ಭೂಮಿ ತಿರುಗುವಾಗ ನಮಗೆ ಸೂರ್ಯ ಒಂದೊಂದು ದಿಕ್ಕಿನಲ್ಲಿ ಇರುವಂತೆ ಕಾಣ್ತಾನೆ. ಈ ಚಲನೆಯನ್ನು ನಾವು ಸೂರ್ಯ ಸಂಚಾರ ಅಂತ ಹೇಳಿ ಕರಿತೇವೆ. ಅದುವೇ ಅಪರೆಂಟ್ ಮೂಮೆಂಟ್ ಅಥವಾ ಗೋಚರ ಚಲನೆ. ಅದೇ ರೀತಿ ಆಕಾಶವನ್ನು 12 ಭಾಗಗಳಾಗಿ ವಿಭಜಿಸಲಾಗಿದೆ. 12 ಭಾಗಗಳಂದರೆ 12 ರಾಶಿಗಳು. ಭೂಮಿ ಸೂರ್ಯನನ್ನು ಪ್ರತಿಕ್ರಮಿಸುವಾಗ ಸೂರ್ಯ ಒಂದೊಂದು ರಾಶಿಯ ಹಿನ್ನೆಲೆಯಲ್ಲಿ ಇದ್ದಂತೆ ಕಾಣ್ತಾನೆ. ಉದಾಹರಣೆಗೆ ಜನವರಿ 14ರಂದು ಭೂಮಿಯಿಂದ ಸೂರ್ಯನನ್ನು ನೋಡಿದಾಗ ಸೂರ್ಯ ಮಕರ ರಾಶಿಯ ಹಿನ್ನೆಲೆಯಲ್ಲಿ ಇರುವಂತೆ ಕಾಣ್ತಾನೆ. ಅದಕ್ಕೆ ನಾವು ಸೂರ್ಯ ಮಕರ ರಾಶಿಯನ್ನು ಪ್ರವೇಶಿಸಿದ ಅಂತೇಳಿ ಹೇಳ್ತೇವೆ. ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶಿಸುವ ದಿನವೇ ಸಂಕ್ರಾಂತಿ. ಹೀಗೆ ಪ್ರತಿ ತಿಂಗಳು ಸೂರ್ಯ ಒಂದೊಂದು ರಾಶಿಯ ಹಿನ್ನೆಲೆಯಲ್ಲಿ ಇರುವುದರಿಂದ ವರ್ಷದಲ್ಲಿ ಒಟ್ಟು 12 ಸಂಕ್ರಾಂತಿಗಳು. ಮೇಷ ಸಂಕ್ರಾಂತಿ, ವೃಷಭ ಸಂಕ್ರಾಂತಿ, ಕರ್ಕ ಸಂಕ್ರಾಂತಿ, ಮಕರ ಸಂಕ್ರಾಂತಿ, ಹೀಗೆ 12 ಸಂಕ್ರಾಂತಿಗಳಿದ್ರೂ ಮಕರ ಸಂಕ್ರಾಂತಿ ಯಾಕಿಷ್ಟು ವಿಶೇಷ ಅಂತ ನೋಡಿದರೆ, ಮಕರ ಸಂಕ್ರಾಂತಿಯಿಂದ ಉತ್ತರಾಯಣ ಪ್ರಾರಂಭ ಆಗ್ತದೆ. ಉತ್ತರಾಯಣ ಅಂದರೆ ಸೂರ್ಯ ಉತ್ತರ ದಿಕ್ಕಿನಲ್ಲಿ ಪ್ರಯಾಣಿಸುವಂಥ ಕಾಲ. ವೈಜ್ಞಾನಿಕವಾಗಿ ಹೇಳುವುದಾದರೆ ಭೂಮಿಯ ತಿರುಗುವಿಕೆಯಿಂದ ಅಥವಾ ಚಲನೆಯಿಂದ ಸೂರ್ಯನ ಕಿರಣಗಳು ಈ ಸಮಯದಲ್ಲಿ ನಾರ್ದರ್ನ್ ಹೆಮಿಸ್ಫಿಯರ್ ಅಥವಾ ಉತ್ತರದಲ್ಲಿ ಹೆಚ್ಚಾಗಿ ಬೀಳಲಿಕ್ಕೆ ಪ್ರಾರಂಭ ಆಗ್ತದೆ. ಈ ಸಮಯದಲ್ಲಿ ಹಗಲಿನ ಅವಧಿ ದೀರ್ಘ ಆಗ್ತದೆ, ರಾತ್ರಿಯ ಅವಧಿ ಕಡಿಮೆ ಆಗ್ತದೆ. ಸೂರ್ಯನ ಕಿರಣಗಳು ನೇರವಾಗಿ ಭೂಮಿಯನ್ನು ತಲುಪುವುದರಿಂದ ಚಳಿಗಾಲ ಕಡಿಮೆಯಾಗಿ ಬೇಸಿಗೆಗಾಲ ಪ್ರಾರಂಭ ಆಗ್ತದೆ. ಇನ್ನು ವೇದಗಳ ಪ್ರಕಾರ ಉತ್ತರಾಯಣವನ್ನು ದೇವಯಾನ ಅಥವಾ ದೇವತೆಗಳ ಕಾಲ ಅಂತ ಕರೀತಾರೆ. ಅಂದರೆ ಈ ಸಮಯ ಶುಭ ಸಮಾರಂಭಗಳಿಗೆ ಒಳ್ಳೆಯ ಕಾಲ. ಇನ್ನು ಈ ಸಮಯದಲ್ಲಿ ಯಾರಾದರೂ ಇಹಲೋಕವನ್ನು ತ್ಯಜಿಸಿದರೆ ಅವರಿಗೆ ಮೋಕ್ಷ ಪ್ರಾಪ್ತಿ ಆಗ್ತದೆ ಅನ್ನುವಂಥ ನಂಬಿಕೆ ಕೂಡ ಇದೆ. ಒಟ್ಟಿನಲ್ಲಿ ಹೇಳುವುದಾದರೆ ಮಕರ ಸಂಕ್ರಾಂತಿ ಸೂರ್ಯನಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥ ಹಬ್ಬ. ಸೂರ್ಯನಿಲ್ಲದಿದ್ದರೆ ಯಾವ ಜೀವರಾಶಿಗಳು ಇರ್ತಿರಲಿಲ್ಲ. ಆದ್ದರಿಂದ ನಮ್ಮ ದೇಶದಲ್ಲಿ ಮಕರ ಸಂಕ್ರಾಂತಿಯನ್ನು ವಿವಿಧ ಹೆಸರಿನಲ್ಲಿ ವಿವಿಧ ಆಚರಣೆಗಳೊಂದಿಗೆ ಆಚರಿಸಲಾಗ್ತದೆ. ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣದಲ್ಲಿ ಮಕರ ಸಂಕ್ರಾಂತಿಯಾಗಿ, ತಮಿಳುನಾಡಿನಲ್ಲಿ ಪೊಂಗಲ್ ಆಗಿ, ಗುಜರಾತಲ್ಲಿ ಉತ್ತರಾಯಣವಾಗಿ ಹಲವಾರು ಆಚರಣೆಗಳೊಂದಿಗೆ ಈ ಹಬ್ಬವನ್ನು ಆಚರಿಸಲಾಗ್ತದೆ. ನಮ್ಮ ಹಬ್ಬಗಳು ಕೇವಲ ನಂಬಿಕೆಗಳಿಗೆ ಮಾತ್ರ ಸೀಮಿತವಲ್ಲ. ಇದು ವಿಜ್ಞಾನವನ್ನು ಸಂಪ್ರದಾಯದ ಭಾಷೆಯಲ್ಲಿ ನಮಗೆ ತಿಳಿಸುವಂಥ ಮಾರ್ಗ. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು.